ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರತಿಯೊಂದು ಹೆಜ್ಜೆಯ ಟೀಕೆ ಮಾಡುವಂತೆ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತಿದೆ. ಗಡಿಗೆ ಹೋಗಿ ಅಲ್ಲಿಯೇ ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮೋದಿ ಮಾಡ್ತಾ ಇದ್ದಾರೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಒಮ್ಮೆ ದೇಶದ ಬಾರ್ಡರ್ಗೆ ಹೋಗಿ ಬರಲಿ. ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಚಿಲ್ಲರೆ ಹೇಳಿಕೆ ನೀಡುತ್ತಿದ್ದಾರೆ. ಸಚಿವ ಸಂತೋಷ್ ಲಾಡ್ ಕೇವಲ ಕಲಘಟಗಿಗೆ ಮತ್ತು ಕೊತ್ತೂರು ಮಂಜುನಾಥ ಕೋಲಾರಕ್ಕೆ ಮಾತ್ರ ನಾಯಕರು. ಇವರು ರಾಷ್ಟ್ರೀಯ ನಾಯಕರಲ್ಲ, ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾದವರು ಎಂದು ಅವರು ಟೀಕೆ ಮಾಡಿದರು. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಶೂನ್ಯವಾಗುತ್ತಿವೆ. ಕಾಂಗ್ರೆಸ್ನ ಶಾಸಕರೇ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಹೇಳುತ್ತಿದ್ದಾರೆ. ಗ್ಯಾರಂಟಿ ಹಣವನ್ನ ಅಪ್ಪರ ಕೃಷ್ಣಗೆ ಉಳಿಸಿಕೊಳ್ಳಿ. ಆದ್ರೆ ಇಂತಹ ಸಮಯದಲ್ಲಿ 2 ವರ್ಷ ಸಾಧನೆ ಸಮಾವೇಶ ಯಾವುದಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಸಾಧನಾ ಸಮಾವೇಶ ಮಾಡುತ್ತಿದ್ದಾರೆ? ಜಾಹೀರಾತಿಗಾಗಿ ಹಣ ಪೋಲು ಮಾಡುತ್ತಿದ್ದಾರೆ. ಈ ಹಣವನ್ನು ರಾಜ್ಯದ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಿ ಎಂದು ಶೆಟ್ಟರ್ ಕಿಡಿಕಾರಿದರು. ಅವರೇನು ಎಲ್ಲಿ ಹೋದ್ರೆ ಭಾಷಣ ಮಾಡಿದ್ರೆ ಮಾತಾಡಿದರೆ ನೀವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅವರು ಇಲ್ಲಿವರೆಗೆ ಏನೂ ಮಾಡಲಿಲ್ಲ. ಆದರೆ ಇವತ್ತು ಏನಾದರೂ ಮೋದಿಜಿಯವ್ರ ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋದು. ಬಾರ್ಡರ್ವರೆಗೆ ಇವತ್ತೊಬ್ಬ ಪ್ರಧಾನಮಂತ್ರಿ ಹೋಗ್ತಾನಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ, ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ದ ಸಮೀಪ ಹೋಗಿ ಇವತ್ತು ಅಲ್ಲಿ ಜನರ ಉದ್ದೇಶಿಸಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರಂದ್ರೆ ಅದು ಅಪ್ರಿಷಿಯೇಟ್ ಮಾಡಬೇಕು. ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಬಾರ್ಡರ್ಗೆ ಯಾರು ಬೇಡ ಅಂತಾರೆ, ಅವರು ಹೋಗಿ ಸಮಾಧಾನ ಮಾಡಲಿ, ಭೇಟಿಯಾಗಲಿ ಅವರು ಸಂತ್ರಸ್ತರನ್ನ. ಅದು ಬಿಟ್ಟು ಮೋದಿಜಿಯವ್ರ ಪ್ರತಿಯೊಂದು ಹೆಜ್ಜೆನೂ ಟೀಕೆ ಮಾಡುವಂಥದ್ದು. ಇವತ್ತು ಕಾಂಗ್ರೆಸ್ಸಿನ ಕೆಲವು ಶಾಸಕರು, ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರೆ ನೋಡಿದರೆ ನಾಚಿಕೆ ಬರಬೇಕು ಇವರಿಗೆಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನಾದ್ರು ನಾಚಿಕೆ ಇದ್ದರೆ, ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು. ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ. ಹೀಗಾಗಿ ಈ ರೀತಿಯಾದ ಚಿಲ್ಲರೆ ಹೇಳಿಕೆಗಳನ್ನು ಪ್ರೋತ್ಸಾಹ ಮಾಡೋದು ಕಾಂಗ್ರೆಸ್ಸಲ್ಲಿ ನಡೀತಾ ಇದೆ. ನಾ ಹೇಳ್ತೀನಿ, ಇವತ್ತು ಸಂತೋಷ್ ಲಾಡ್ ಇರ್ಬೋದು ಇಲ್ಲಿ, ಅಥವಾ ಮೊನ್ನೆ ಕೊತ್ತೂರು ಮಂಜು ಇರ್ಬೋದು, ಕೊಟ್ಟೂರು ಮಂಜು ಇರ್ಬೋದು. ಆದರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲಲ್ಲ. ಇವರೆಲ್ಲ ಕೋಲಾರಕ್ಕೆ ಲೀಡರು, ಇನ್ನೊಬ್ರು ಇಲ್ಲೇ ಕಲಘಟಗಿಯವರು. ಆದರೆ ನ್ಯಾಷನಲ್ ಲೀಡರ್ಸ್ ಶಶಿ ತರೂರ್ ಇವತ್ತು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಚಿದಂಬರಂ ಯಾವ ರೀತಿ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಆ ರೀತಿ ಮನೀಶ್ ತಿವಾರಿ, ಅಂದರೆ ಯಾವ ರೀತಿ ಮ್ಯಾಚ್ಯೂರ್ಡ್ ಲೀಡರ್ಸ್ ಇರ್ತಾರೆ, ಅದು ಯಾವುದೇ ಪಾರ್ಟಿ ಇರಲಿ, ಯು ಹ್ಯಾವ್ ಟು ಅಪ್ರಿಷಿಯೇಟ್. ಆದರೆ ಇಮ್ಯಾಚ್ಯೂರ್ಡ್ ಇಂಥ ಚಿಲ್ಲರೆ ಬುದ್ಧಿಯ ಜನ ಇದಾರಲ್ಲ, ಕೇವಲ ಪ್ರಚಾರಕ್ಕೆ ಸಲುವಾಗಿ ಈ ರೀತಿ ಅದರಿಂದ ಏನೋ ಹೈಕಮಾಂಡ್ ಪ್ಲೀಸ್ ಮಾಡುವ ಸಲುವಾಗಿ ಏನೋ ಈ ರೀತಿ ಹೇಳಿಕೆ ಕೊಡ್ತಾರೆ, ಚಿಲ್ಲರೆ ಹೇಳಿಕೆ. ಇದರಿಂದ ಅವರೇನು ಉದ್ಧಾರ ಆಗೋದಿಲ್ಲ ಮತ್ತು ಮೋದಿಯವರ ಇಮ್ಯಾಜಿಗೆ ಏನು ಧಕ್ಕಿನೂ ಆಗೋದಿಲ್ಲ. ಮೋದಿಯವ್ರ ಮುಂದೆ ಇವರೇನೋ ಅಲ್ಲ ಅಂತ ನಾನು ಹೇಳ್ತೇನೆ. ಏನಂತ ನಾನು ಕೇಳ್ತೇನೆ, ಇವತ್ತು ಪ್ರಶ್ನೆ ಕೇಳ್ತೇನೆ, ಯಾವ ಪುರುಷಾರ್ಥಕ್ಕಾಗಿ ಇವತ್ತು ಈ ಸಾಧನೆ ಸಮಾವೇಶ ಮಾಡ್ತೀರಿ ಅಂತೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ನಾನು ಕೇಳ್ತಾ ಇದ್ದೇನೆ. ಸುಮ್ಮನೆ ಏನೋ ಒಂದು ಹವಾ ಮಾಡೋ ಸಲುವಾಗಿ ಮಾಡಿದರೆ ಜನ ನಿಮ್ಮನ್ನು ಒಪ್ತಾ ಇಲ್ಲ. ಈಗಾಗಲೇ ಜನರ ವಿಶ್ವಾಸವನ್ನು ನೀವು ಕಳ್ಕೊಂಡಿದ್ದೀರಿ. ಯು ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ವರ್ಸ್ಟ್ ಆಗಿದೆ. ಕರಪ್ಷನ್ನು ಟೂ ಮಚ್ ಆಗಿದೆ. ಭಾಳ ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕರಪ್ಷನ್ ಆಗಿದೆ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಹಣ ಇಲ್ಲದೇ ಯಾವುದೇ ಕೆಲಸ ಆಗ್ತಾಯಿಲ್ಲ. ಕಾಂಟ್ರಾಕ್ಟರ್ಸ್ ತನಕ 2-3 ವರ್ಷದ ಬಿಲ್ ಪೇಮೆಂಟ್ ಆಗಲಾರ್ದೇ ಸುಸೈಡ್ ಮಾಡುವಂಥದ್ದು. ಈಗಾಗಲೇ ಸುಸೈಡ್ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ, ಇನ್ನು ಉಳಿದವರು ಸುಸೈಡ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಂಥ ಅಭಿವೃದ್ಧಿ ಕೆಲಸ ಶೂನ್ಯ. ಕಾಂಗ್ರೆಸ್ಸಿನ ಶಾಸಕರು ಯಾರೋ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಏರ್ಪೋರ್ಟ್ನಲ್ಲಿ ಮತ್ತೊಂದು ಕಡೆ ಬಂದಾಗ ಸಿಕ್ಕಾಗ ಹೇಳ್ತಾರೆ, ಪರ್ಸನ್ ಸಿಕ್ಕಾಗ ನಮ್ಮ ಪರಿಸ್ಥಿತಿ ಭಾಳ ದಯನೀಯವಾಗಿದೆ, ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮ್ಮ ಕಡೆ 1 ಪೈಸಾ ಹಣ ಇಲ್ಲ. ನಾವು ಎಷ್ಟೋ ಸಲ CM ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.